ನಾಯಕ ಸಮುದಾಯ ಕಡೆಗಣಿಸಿ ಶಾಂತಿ ಸಭೆ, ಸಮುದಾಯದ ಮುಖಂಡರ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬನ್ನಿಸಾರಿಗೆ ಗ್ರಾಮದಲ್ಲಿ ಸರ್ವೆ ನಂಬರ್ 102/1 ಹಾಗೂ ಸರ್ವೆ ನಂಬರ್ 102/2 ಸರದಿ ಆಸ್ತಿಗಳ ವಿಚಾರವಾಗಿ ಗ್ರಾಮದಲ್ಲಿ ಇರುವ ಉಪ್ಪಾರ ಜನಾಂಗದವರು ನಮ್ಮದು ಎಂದು ಹಾಗೂ ನಾಯಕ ಜನಾಂಗದವರು ನಾವು ಬಾಬು ಅವರಿಂದ ಕ್ರಯಕ್ಕೆ ಪಡೆದ ಆಸ್ತಿ ಎಂದು ಖಾಲಿ ನಿವೇಶನದ ಆಸ್ತಿಗಳ ಬಗ್ಗೆ ಎರಡೂ ಜನಾಂಗಗಳಿಗೆ ಗೊಂದಲ ಸೃಷ್ಟಿಯಾಗಿರುತ್ತದೆ. ಶಾಂತಿ ಸಭೆ ಮಾಡಲ್ಲ ಸರ್. ಈಗ ನಾವು ಎ.ಸಿ. ಮೇಡಮ್ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ನಾವು ಡಿ ಸಿ ಹತ್ರನೂ ಮನವಿ ಪತ್ರ ಕೊಟ್ಟಿದ್ದೀವಿ. ಅದೇ ತಹಸೀಲ್ದಾರ್ ಹತ್ರನೂ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ನಮ್ಮನ್ನೇ ಇವತ್ತು ಹೋರಾಟದಿಂದ ನಮ್ಮನ್ನ ತೆಗೆದು ಇದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ನಾವು. ಇಷ್ಟ ಸರ್. ನಾವು ಇವಾಗ ನಿಮ್ಗೆ ನ್ಯಾಯ ಸಿಕ್ಬೇಕು ಸರ್. ನಿಮ್ಮನ್ನು ಕಡೆಗಣಿಸಿ ಇವತ್ತು ಶಾಂತಿ ಸಭೆ ಮಾಡಿದ್ದಾರೆ. ಹೌದು. ಅದಕ್ಕೆ ನೀವು ಅದಕ್ಕೆ ಇವತ್ತು ಒಂದು ಮನವಿ ಕೊಡ್ತಾ ಇದ್ದೀರಿ. ತಹಸೀಲ್ದಾರ್ ವಿರುದ್ಧವಾಗಿ ಕೊಡ್ತಾವೆ ಸರ್. AC ಅವರು ಕೊಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ನಮ್ಮ ಕಾನೂನು ಪ್ರಕಾರವಾಗಿ ನಮ್ಗೆ ನ್ಯಾಯ ಕೊಡಿಸ್ತೇವೆ. ಹೋರಾಟ ಮಾಡ್ತೀವಿ. ಈ ಸಂಬಂಧ ಆಗ್ರಾ ಮಾಂಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಎರಡೂ ಜನಾಂಗದ ಕೆಲವು ವ್ಯಕ್ತಿಗಳ ಮೇಲೆ ಮಾನ್ಯ ತಹಸೀಲ್ದಾರ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಾಗಿರುತ್ತದೆ. ಸಮುದಾಯದ ಮುಖಂಡರುಗಳು ಮಾನ್ಯ ತಹಸೀಲ್ದಾರ್ ಅವರ ಸನ್ನಿಧಾನದಲ್ಲಿ ಗೊಂದಲ ಸೃಷ್ಟಿಯಾಗಿರುವ ಬಗ್ಗೆ ಮುಚ್ಚಳಿಕೆ ಬರೆದುಕೊಟ್ಟು ಹಾಗೂ ಸದರಿ ಆಸ್ತಿಗಳ ಬಗ್ಗೆ ಸರ್ವೆ ಮಾಡಿ ಆಸ್ತಿಗಳನ್ನು ಗುರುತಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡಿರುತ್ತಾರೆ. ಆದರೆ ಮಾನ್ಯ ತಹಸೀಲ್ದಾರ್ ಅವರು ಬನ್ನಿ ಸಾರಿಗೆ ಗ್ರಾಮದ ಸರ್ವೆ ನಂಬರ್ 102/1 ಮತ್ತು 102/2 ಆಸ್ತಿಗಳ ಹಾಗೂ ಸಮಸ್ಯೆ ಇರುವ ಸ್ಥಳವನ್ನು ಪರಿಶೀಲನೆ ಮಾಡದೆ ದಿನಾಂಕ 22/8/2025 ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆಯನ್ನ ಹಮ್ಮಿಕೊಂಡಿದ್ದು, ಈ ಶಾಂತಿ ಸಭೆಗೆ ಬನ್ನಿ ಸಾರಿಗೆ ಗ್ರಾಮದ ನಾಯಕ ಸಮುದಾಯದ ಮುಖಂಡರನ್ನ ಹೊರತುಪಡಿಸಿ ಆಗರ ಗ್ರಾಮದ ವೀರಶೈವ ಜನಾಂಗದವರು, ಮಾಂಬಳ್ಳಿ ಗ್ರಾಮದ ಪರಿಶಿಷ್ಟ ಜನಾಂಗದ ಮುಖಂಡರುಗಳು ಹಾಗೂ ಬನ್ನಿ ಸಾರಿಗೆ ಗ್ರಾಮದ ಉಪ್ಪಾರ ಜನಾಂಗದ ಮುಖಂಡರುಗಳು ಮತ್ತು ಬಾಬು ಅವರನ್ನ ಸಭೆಗೆ ಆಹ್ವಾನಿಸಿ ಸಭೆ ಮಾಡಿರುತ್ತಾರೆ. ಆಗ್ರಾ ಮತ್ತು ಬನ್ನಿ ಸಾರಿಗೆ ಗ್ರಾಮದ ನಾಯಕ ಜನಾಂಗದ ಯಜಮಾನರುಗಳು ಹಾಗೂ ಮುಖಂಡರನ್ನ ಕೈಬಿಟ್ಟು ಸಭೆಗೆ ಆಹ್ವಾನಿಸದೆ ಸಭಾ ಸೂಚನಾ ಪತ್ರದಲ್ಲಿ ನಾಯಕ ಜನಾಂಗದ ಯಜಮಾನರುಗಳನ್ನ ಮುದ್ರಿಸದೆ ಶಾಂತಿ ಸಭೆಯನ್ನ ಮಾಡಿರುವುದರಿಂದ ಪರಿಶಿಷ್ಟ ಪಂಗಡದ ನಾಯಕ ಜನಾಂಗದವರಾದ ನಮಗೆ ಅನ್ಯಾಯವಾಗಿರುತ್ತದೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿಗಳಿಗೆ ನಾಯಕ ಸಮುದಾಯದ ಮುಖಂಡರು ಸಮಾಜಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸುವಂತೆ ಮನವಿ ಮಾಡಿರುತ್ತಾರೆ. ಇದೇ ರೀತಿ ಧೋರಣೆಗಳು ಮುಂದುವರೆದರೆ ತಾಲೂಕು ಕಚೇರಿ ಮುಂಭಾಗ ನಿರಂತರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲು ಸಿದ್ಧವಾಗಿರುತ್ತೇವೆ ಎಂದು ಮನವಿ ಮೂಲಕ ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಬನ್ನಿ ಸಾರಿಗೆ ಗ್ರಾಮದ ನಾಯಕ ಜನಾಂಗದ ಮುಖಂಡರು ನಂಜುಂಡಸ್ವಾಮಿ, ನಾಗೇಶ್, ಗೋವಿಂದ, ಕೇಶವಮೂರ್ತಿ, ಶಿವಕುಮಾರ್, ಪ್ರದೀಪ್ ಕುಮಾರ್, ಗಿರೀಶ್ ಮತ್ತು ಮತ್ತಿತರರು ಇದ್ದರು. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ನಮ್ಮ ಆಸ್ತಿಗಳ ಬಗ್ಗೆ ಸರ್ವೆ ನಂಬರ್ ಆಸ್ತಿಯನ್ನು ಗುರುತಿಸಿಕೊಂಡು ಮನವಿಯನ್ನು ತಹಸೀಲ್ದಾರಲ್ಲಿ ಮನವಿ ಮಾಡಿಕೊಂಡಿರ್ತೇವೆ. ಆದರೆ ಮಾನ್ಯ ತಹಸೀಲ್ದಾರ್ ಅವರು ನಮ್ಮ ಬನ್ನಿಸಾರಿಗೆ ಗ್ರಾಮದ ಸರ್ವೆ ನಂಬರ್ 102/1 ಆಸ್ತಿ ಹಾಗೂ ಸಮಸ್ಯೆ ಇರುವ ಸ್ಥಳವನ್ನು ಪರಿಶೀಲನೆ ಮಾಡದೆ ದಿನಾಂಕ 27/8/25 10:30 ಗಂಟೆಗೆ ಸಾಮಾನ್ಯ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಶಾಂತಿ ಸಭೆಯನ್ನು ಕರೆದಿರುತ್ತಾರೆ. ಶಾಂತಿ ಸಭೆಯನ್ನು ಕರೆದಿರಲಿ ಈ ಸಭೆಗೆ ಆಗರ ಗ್ರಾಮದ ವೀರಶೈವ ಜನಾಂಗದ ಸುಬ್ಬಣ್ಣ ಹಾಗೂ ಮಾಂಬಳ್ಳಿ ಗ್ರಾಮದ ಪರಿಶಿಷ್ಟ ಜನಾಂಗ SC ಮುಖಂಡರುಗಳು ಹಾಗೂ ನಮ್ಮ ಗ್ರಾಮ ಉಪ್ಪಾರು ಜನಾಂಗದ ಮುಖಂಡರು ಹಾಗೂ ಬಾಬು ಅವರನ್ನು ಸಭೆಗೆ ಆಹ್ವಾನಿಸಿರುತ್ತಾರೆ. ನಮ್ಮ ಗ್ರಾಮದಲ್ಲಿ ಆಗರ ಮತ್ತು ಬನ್ನಿಸರಿಗೆ ಗ್ರಾಮದ ನಾಯಕ ಜನಾಂಗದ ಯಜಮಾನರುಗಳು ಹಾಗೂ ಮುಖಂಡರುಗಳನ್ನು ತಿರಸ್ಕರಿಸುತ್ತಾರೆ. ಯಜಮಾನರುಗಳನ್ನು ಮುದ್ರಿಸದೆ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿರುತ್ತಾರೆ. ಆದ್ದರಿಂದ ಪರಿಶಿಷ್ಟ ಪಂಗಡ ಜನಾಂಗ ನಾಯಕರವರ ನಮಗೆ ಅನ್ಯಾಯವಾಗಿರುತ್ತದೆ. ಈ ಮೂಲಕ ನಾವು AC ಸಾಹೇಬರಿಗೆ ನಾವು ಮನವಿ ಪತ್ರವನ್ನು ಈ ಮೂಲಕ ಕೇಳಿಕೊಳ್ಳುತ್ತೇವೆ.